ಎಲ್ರಿಗೂ ನಮಸ್ಕಾರ. ಆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ. ಯಾಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್. ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ, ನಿಮ್ಮ ಪ್ರೋತ್ಸಾಹ ಏನಿತ್ತು, ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ಮದು ಲಾಂಚ್ ಆಗ್ತಾ ಇದೆ A2 ಮ್ಯೂಸಿಕ್ನಲ್ಲಿ. ಸೊ ಸೇಮ್ ಒಂದು ರೆಸ್ಪಾನ್ಸ್, ಅದೇ ಪ್ರೀತಿ ನನ್ನ ಎರಡನೇ ಹಾಡಿಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ, ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ, ಸುರೇಶ್ ಸರ್ಗೂ ನನಗೆ ಇಟ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಶಾ ಮ್ಯಾಮ್, ಯು ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ವಿನಯ್ ಸರ್, ಆಫ್ಕೋರ್ಸ್, ವೆರಿ ಇನ್ನೋಸೆನ್ಸ್ ದ ಎಂಟೈರ್ ಸಾಂಗ್. ಆ್ಯಂಡ್ ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾಮ್ದು ತುಂಬಾ ಒಂದು ಇಟ್ಸ್ ಅ ವೆರಿ ಪ್ರೆಟಿ ಲುಕ್ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಲುಕ್. ಆ್ಯಂಡ್ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬ ಇನೋಸೆನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ. ಆ್ಯಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ, ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನೋಸೆನ್ಸ್ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರು. ತುಂಬಾ ಇಟ್ಸ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಅಭಿ ಸರ್, ರಿಯಲಿ ಪ್ರಾಮಿಸಿಂಗ್ ವಿಜುವಲ್ಸ್, ರಿಯಲಿ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ತುಂಬ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರೋವಂಥ ರಘು ಸರ್, ರಿಯಲಿ ಥ್ಯಾಂಕ್ಫುಲ್, ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ವರ್ಕ್. ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ದ ಎಂಟೈರ್ ಬರೀ ಸಾಂಗ್ ಒಂದೇ ಅಲ್ಲ, ಇಡೀ ಸಿನಿಮಾಗೂ ಕೂಡ ಅಷ್ಟೇ ಪ್ರಾಮಿಸಿಂಗಾಗಿ ವರ್ಕ್ ಮಾಡಿದ್ದಾರೆ, ಪ್ರತಿ ಶಾಟು ಕೂಡ. ಸೊ ಹೇಗೆಂದರೆ ಅದು ಈವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ, ಅದು ಮೇಯ್ನ್ಲಿ ಅವ್ರ ವರ್ಕ್ ಮೇಲೆ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ, ಆಲ್ರೆಡಿ ಈಗ ತುಂಬ ಪ್ರಾಮಿಸಿಂಗಾಗಿ ಸಿನಿಮಾನೂ ಹಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇದಲ್ಲದೆ ಆಲ್ಮೋಸ್ಟ್ ಇನ್ನೂ 3 ಸಾಂಗ್ಸ್ ಇದೆ. ಆ್ಯಂಡ್ ಸಿನಿಮಾ 29th ಆಗಸ್ಟ್ಗೆ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೇ ಪ್ರೀತಿ ನಮ್ಮ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ಗಳಿಗೆ ಮತ್ತು ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಸಾಂಗ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರೋವಂಥ ಎಲ್ಲ ಕನ್ನಡಿಗರಿಗೆ ಆ್ಯಂಡ್ ಎಸ್ಪೆಷಲಿ ಮೈ ಆಲ್ ಮೀಡಿಯಾ ಪೀಪಲ್, ಸೊ ಎಲ್ರದ್ದು ಸಪೋರ್ಟ್ ತುಂಬಾ ಇದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಮೀಡಿಯಾ ಮತ್ತು ಮಾಧ್ಯಮ ಪತ್ರಿಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹನ್ನೊಂದಿತ್ತು ಕಾಲ ಅಂತ ಹೇಳೋದಾದರೆ ಕೀರ್ತಿ ಇರ್ಬೋದು, ನಾವು ಮತ್ತು ನಮ್ಮ ರಾಘವೇಂದ್ರ ಸರ್ ಇರ್ಬೋದು, ನಮ್ಮದೆಲ್ಲ ಒಂದು ಟೀಮು ತುಂಬ ಲಾಂಗ್ ಜರ್ನಿ ಇದೆ ನಮ್ಮದು. ಹಾಗಾಗಿ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಮತ್ತು ಬೋನ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಕೀರ್ತಿ ಅವನದೊಂದು ತುಂಬ ಒಂದು ಕನಸಿತ್ತು ಇದೊಂದು ಸಿನಿಮಾದ್ದು. ಅವನಿಗೆ ಫಸ್ಟು ಕತೆ ಹೇಳಿದಾಗಿಂದ ಅಲ್ಲಿಂದನೂ ನೋಡ್ಕೊಂಬಂದಿದ್ವಿ. ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡಂಗೆ ತೆರೆ ಮೇಲೆ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ್ ಅಣ್ಣ ಮತ್ತು ಬೋನ್ ಮೂವೀಸು. ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದು ಅಂದರೆ ಎಲ್ಲ ಕೆಲಸನೂ ಅವ್ರವ್ರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು, ನಿಶಾ ಮ್ಯಾಮ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು, ಜೊತೆಗೆ ಅಭಿ ಸರ್ ವಿಜುವಲ್ಸ್ ಇರ್ಬೋದು, ರಘು ಮಾಸ್ಟರ್ ಒಂದು ಥಾಟ್ಸ್ ಇರ್ಬೋದು, ಮತ್ತು ಎಸ್ಪೆಷಲಿ ಮ್ಯೂಸಿಕ್. ನಾನು ಹೇಳಿದಂಗೆ ನಮ್ಮದು ಒಂದು ಟೀಮು ಮುಂಚೆಯಿಂದ ಜರ್ನಿ ಮಾಡ್ತಾಯಿದ್ದೀವಿ. ಮ್ಯೂಸಿಕ್ ಕಂಪೋಸಿಷನ್ ಟೈಮಲ್ಲೂ ಜೊತೆಗಿದ್ದೀವಿ. ಪ್ರತಿಯೊಂದು ಸಾಂಗು, ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ಹುಡ್ ಸಾಂಗ್, ಅದು ಕೂಡ ನಿಮಗೆ ಈ 2 ಸಾಂಗ್ ಏನಿದೆ ಅದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ. ಒಳ್ಳೆ ಕೆಲಸ ಬಂದಾಗ ನಮ್ಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ. ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿಪಟ್ಟೆ ಮಾಡಿದ್ದೀವಿ. ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಆದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೌದು, ಅದು ವಿಜುವಲ್ಸ್ ಅದು ತುಂಬ ಹಿಂದೆ ನೋಡಿದ್ದಿದ್ದು ಎಡಿಟ್ ಆಗಿ ಎಲ್ಲ DI ಎಲ್ಲ ಆದಮೇಲೆ
ಅದು ಈಗ ನೋಡಿದಾಗಲೂ ತುಂಬ ಫ್ರೆಶ್ ಇದೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಬೇಸಿಕಲಿ ಹೇಳಬೇಕು ಅಂದರೆ ಟೀಮ್ಗೆ, ಅಂದರೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ. ಆ್ಯಂಡ್ ಅಗೈನ್ ವಿಜುವಲ್ಸ್ ಅಷ್ಟು ಈಸಿ ಇರಲಿಲ್ಲ ಅದು, ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು, ಇಲ್ಲಿ ಎಲ್ಲ. ಅದಕ್ಕೆಲ್ಲ ಟೀಮ್ ಅಗೈನ್ ಡೈರೆಕ್ಟ್ರು ಮತ್ತು ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೇ ವಿಜುವಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ, ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ. ಆದರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸರು. ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡಿರೋದು. ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗಲಿ, ಅಭಿ ಸರ್ ಆಗಲಿ, ಕೀರ್ತಿ ಸರ್ ಆಗಲಿ 3 ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮೊದಲನೇ ಸಾಂಗು ಹಿಟ್ ಆದಂಗೆ ಈ ಸಾಂಗು ಕೂಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ವಿನಯ್ ಸರು, ಸುರೇಶ್ ಸರು, ಮ್ಯಾಮು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.